ನಿನ್ನೆ ನಮ್ಮ ಹಾಸನದ ನೀರುಗುಂದ ಹೊಸಳ್ಳಿ ಎಂಬ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಮಾವಾಳಿಯ ಇಬ್ರು ಸೇರ್ಕೊಂಡು ಹಸುಗಳನ್ನ ಮೈ ತೊಳೆಯಕ್ಕೆ ಅಂತ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಳಿಯ ಏನ್ ಮಾಡಿದಾನೆ, ಪುಟ್ಟ ಬಾಲಕ ನೀರಿನೊಳಗಡೆ ಹೋಗಿ ಮುಳುಗ್ತಕ್ಕಂತ ಒಂದು ಸಂದರ್ಭದಲ್ಲಿ ಮಾವ ಹೋಗಿ ಕಾಪಾಡಕ್ ಹೋಗಿದ್ದಾರೆ. ಆ ಕಾಪಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಇಬ್ರು ಸಹ ನೀರಲ್ಲಿ ಮುಳುಗಿ ತೀರೋಗಿದ್ದಾರೆ. ನಾವು ರೀಸೆಂಟ್ ಆಗಿ ತುಂಬಾ ಒಂದು ಘಟನೆಗಳನ್ನ ಈ ತರ ನೋಡ್ತಾನೆ ಇದೀವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾನೆ ಇದಾವೆ. ಪುಟ್ಟ ಬಾಲಕರಾಗಿರ್ಬೋದು, ಒಂದು ಮಧ್ಯವಯಸ್ಕರಾಗಿರ್ಬೋದು, ನೀರಲ್ಲಿ ಮುಳುಗಿ ಸಾಯ್ತಿರ್ತಕ್ಕಂಥದ್ದು ತುಂಬಾ ನಡೀತಾ ಇದಾವೆ. ಇದರಿಂದ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ನೀವ್ಯಾರೂ ಸಹ ತಂದೆ ತಾಯಿಗಳು ಇಲ್ದಂತ ಒಂದು ಸಂದರ್ಭಗಳಲ್ಲಿ ಮಕ್ಕಳನ್ನ ಬಾವಿಗಳಿಗೆ ಆಗಿರ್ಬೋದು, ಕೆರೆಗಳಿಗೆ ಆಗಿರ್ಬೋದು ಈಜಾಡೋದಕ್ಕೆ ಕಳ್ಸಕ್ ಹೋಗ್ಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ನೀವು ಏನನ್ನ ಕಲಿಸ್ತಿರೋ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಆಗಿ ಒಂದು ಈಜನ್ನ ಕಲಿಸಿ. ಸಮಯ ಸಂದರ್ಭಗಳು ಒಂದೇ ತರ ಇರಲ್ಲ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ನೀರಿನ ಹತ್ರ ತುಂಬಾ ಜಾಗಗಳಲ್ಲಿ ಹೋಗ್ತಾ ಇರ್ತಾನೆ. ಪ್ರವಾಸ ಹೋದಾಗ್ಲೇ ಆಗಿರ್ಬೋದು, ಬೀಚ್ ಗಳಿಗೆ ಹೋಗಿರ್ತೀರಾ, ಇಲ್ಲ ಅಂತಂದ್ರೆ ಯಾವ್ದಾದ್ರು ವಾಹನಗಳಲ್ಲಿ ಹೋಗ್ಬೇಕಾದ್ರೆ ವಾಹನಗಳು ನಾಲೆಗೆ ಬೀಳ್ತಾ ಇರ್ತವೆ. ತುಂಬಾ ಕಡೆ ಈ ತರ ಒಂದು ಘಟನೆಗಳು ನಡೀತಾನೆ ಇರ್ತವೆ. ಮನುಷ್ಯನಿಗೂ ನೀರಿಗೂ ಅವಿನಾಭಾವ ಸಂಬಂಧ ಇರುತ್ತೆ. ಫಸ್ಟ್ ಆಫ್ ಆಲ್ ಆಗಿ ಮಕ್ಕಳಿಗೆ ಆಗಿರ್ಬೋದು, ನೀವೇ ಆಗಿರ್ಬೋದು, ಈಜನ್ನ ಕಲ್ತ್ಕೊಳ್ಳಿ. ಇದರಿಂದ ತುಂಬಾ ಪ್ರಾಣಗಳು ಉಳಿತವೆ, ನಿಮ್ಮ ಪ್ರಾಣನ ಉಳಿಯುತ್ತೆ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.